ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಜಶ್ವಿ ಕ್ಲಿಪ್ಸ್ ಕನ್ನಡ ವ್ಲಾಗ್ಸ್. ನಾನಿವತ್ತು ವಿಟಮಿನ್ ಸೊಪ್ಪು ಅಂದರೆ ಮಂಗಳೂರು ಕಡೆ ಎಲ್ಲ ಸಿಗ್ತದೆ, ಇದು ತೋಟದಲ್ಲಿ ಇರ್ತದೆ. ಹಾಗೆ ಅದರ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಒಂದು ಬಾಣಲೆ ಬಿಸಿಗಿಟ್ಟು ಅದಕ್ಕೆ ತೆಂಗಿನ ಎಣ್ಣೆ, ಆಮೇಲೆ ಜಜ್ಜಿದ ಬೆಳ್ಳುಳ್ಳಿ ಒಂದು 3 ಹಾಕ್ಕೊಂಡಿದ್ದೇನೆ. ಅದು ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಸಾಸಿವೆ ಹಾಕ್ಕೊಳ್ಬೇಕು. ಈ ಚಮಚದಲ್ಲಿ 1 ಚಮಚ. ಆನಂತರ ಒಂದು ಮೆಣಸು ಹಾಕ್ಕೊಳ್ಬೇಕು ನಾವು. ಅನಂತರ ಕರಿಬೇವು, ನಂತರ ಈ ಮೆಣಸು ಹಾಕ್ಕೊಂಡಿದ್ದೇನೆ ನಾನು. ಇದನ್ನು 2 ಹಾಕ್ಕೊಂಡಿದ್ದೇನೆ, ಅದು ತುಂಬ ಖಾರ ಇರ್ತದೆ, ಸ್ಪೈಸಿ. ಹಾಗೆ ಒಂದು ಈರುಳ್ಳಿ, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಹೀಗೆ ಫ್ರೈ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ಫ್ರೈ ಮಾಡಿಕೊಳ್ಬೇಕು ಆಯಿಲಲ್ಲಿ. ಅನಂತರ ಈ ವಿಟಮಿನ್ ಸೊಪ್ಪನ್ನು ಹಾಕ್ಕೊಳ್ಬೇಕು. ಈ ಥರ ಸಣ್ಣ ಕಟ್ ಮಾಡಿಕೊಳ್ಬೇಕು. ಹೇಗೆ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ಈ ಥರ ಕಟ್ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿರ್ತದೆ. ಹಾಗೆ ಅದನ್ನು ಅದರಲ್ಲಿ ಆಯಿಲಲ್ಲಿ ಫ್ರೈ ಮಾಡಿಕೊಳ್ಬೇಕು. ಅನಂತರ ಒಂದು ಸ್ವಲ್ಪ ಅರಿಶಿನ ಹುಡಿ ಹಾಕ್ಕೊಳ್ಬೇಕು. ಅನಂತರ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 1 ಚಮಚ ಹಾಕ್ಕೊಂಡಿದ್ದೇನೆ ಚಿಕ್ಕದರಲ್ಲಿ. ಆಮೇಲೆ ಕಡಿಮೆ ಆದರೆ ಬೇಕಾದರೆ ಹಾಕ್ಕೊಳ್ಬೋದು. ಹೀಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು. ಆನಂತರ 1-2 ಸ್ಪೂನಷ್ಟು ನಾನು ಇಲ್ಲಿ ಸಾಂಬಾರು ಹುಡಿ ಹಾಕ್ಕೊಂಡಿದ್ದೇನೆ, ಅದು ಟೇಸ್ಟಿಗೆ ಪರಿಮಳ ಒಳ್ಳೆ ಬರ್ತದೆ. ಆನಂತರ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಬೆಂದ ನಂತರ ಹುಣಸೆ ರಸ ನೀರು ಹಾಕ್ಕೊಳ್ಬೇಕು, ಹುಣಸೆ ಹುಳಿದ್ದು. ಆನಂತರ ಖಾರ ಸ್ವಲ್ಪ ಕಡಿಮೆ ಆಗಿತ್ತು, ಅದಕ್ಕೆ ನಾನು 1 ಸ್ಪೂನಷ್ಟು ಮೆಣಸಿನ ಹುಡಿ ಹಾಕ್ಕೊಂಡೆ. ಆನಂತರ ಇದು ಬೆಂದಿತ್ತು, ಒಳ್ಳೆ ಬೆಂದಿದೆ. ಅದಕ್ಕೆ ಲಾಸ್ಟಿಗೆ ತೆಂಗಿನ ತುರಿ ಹಾಕ್ಕೊಂಡೆ. ಇಷ್ಟು ತೆಂಗಿನ ತುರಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸಬೇಕು. ಅನಂತರ ರೆಡಿ ಆಯಿತು ನೋಡಿ. ನಿಮಗೆ ಕೂಡ ಇಷ್ಟ ಆಗ್ಬೋದು. ನಿಮ್ಮ ಕಡೆ ಇದು ಸಿಗೋದಾದರೆ ನೀವು ಕೂಡ ಟ್ರೈ ಮಾಡಿ ಒಮ್ಮೆ, ತುಂಬ ಚೆನ್ನಾಗಿ ಆಗ್ತದೆ. ಇದು ಅನ್ನದ ಜೊತೆ ತುಂಬ ಚೆನ್ನಾಗಿ ಆಗ್ತದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದೊಂದಿಗೆ ಸಿಗುವ. ಬಾಯ್.